ಮಾತಾಡಿ. ನಾವು ಡಿಮ್ಯಾಂಡು ಈಗ ಬಂದ ಡಿಮ್ಯಾಂಡ್ ವಿಚಾರ ಹೇಳಿದ್ವಿ. ಇನ್ನು ಮುಂದೆ ಬರಬಹುದಾದ ಡಿಮ್ಯಾಂಡು 19,000 ಅಂತ ಹೇಳಿದ್ವಿ. ಈಗಾಗಲೇ 18,000 ಡಿಮ್ಯಾಂಡ್ ಬಂದಿದೆ. ನಮ್ಮಲ್ಲಿ ರೈತರಿಗೆ 7 ಅವರ್ಸ್ ಕೊಡಲಿಕ್ಕೆ ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲ. ನಾವು ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಾವು ಈಗಾಗಲೇ ಎಕ್ಸ್ಚೇಂಜ್ ಒಟ್ಟಿಗೆ ಒಪ್ಪಂದ ಮಾಡಿದ್ದೀವಿ. ಬೇರೆ ಬೇರೆ ನೋಡ್ರಿ ಪ್ಲೀಸ್ ಕ್ವಶನ್ ಏನ್ರಿ ಗೌಡ್ರ? ಅಲ್ಲ ಕ್ವಶನ್ ಬರ್ದಾಗ ಏನು 7 ಗಂಟೆ ಅಂದ್ರಲ್ಲ, ಅಲ್ಲ ವಿಚಾರ ನಿನ್ನೆ ರಾತ್ರಿ ದಯಮಾಡಿ ನನ್ನ ಮಾತು ಕೇಳಿ. ಕ್ವಶನ್ ಅವ್ರ ಬರಬೇಡಿ. ಸನ್ಮಾನ್ಯ ಸಭಾ ಉತ್ತರ ಕಂಪ್ಲೀಟ್ ಆಗೋ ತನಕ ತಾವು ಸ್ವಲ್ಪ ಪೇಷನ್ಸ್ ಇಲ್ಲಿ ಇದ್ಬಿಟ್ಟು ನಾನು ಹೇಳ್ತೀನಿ. ನಾವು ಹೇಳಿದ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಕೇಳಿ. ಏನಾಗಿದೆ ಅಂತ ಹೇಳ್ಬಿಟ್ರೆ, ನಾವು ಡಿಮಾಂಡ್ಗೆ ಸರಿಯಾಗಿ ಕೊಡ್ಲಿಕ್ಕೆ ನಮ್ಮ ಹತ್ರ ಕರೆಂಟ್ ಇದೆ. ಅವ್ರಿಗೆ ಉತ್ತರ ಹೇಳ್ಬೇಡಿ, ನಮ್ಮ ಕಡೆ ಹೇಳಿ. ಅವ್ರ ಮಾತು ಹೇಳ್ತಾನ. ನಮ್ಮ ಹತ್ರ ಬೇಕಷ್ಟು ವಿದ್ಯುತ್ ಅವೈಲಬಿಲಿಟಿ ಇದೆ. ಈಗ ನಮಗೆ ಏನಾಗ್ತದೆ, ಒಂದು ತೊಂದರೆ ಏನಾಗ್ತಾ ಇದೆ, ಹಗಲು ಹೊತ್ತೇ 7 ಗಂಟೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕೆಲವು ಕಡೆಯಲ್ಲಿ ಏನಾಗ್ತದೆ, ನಮಗೆ ಬೇಡಿಕೆ ಬರ್ತದೆ. ಮೊನ್ನೆ ಅಸೆಂಬ್ಲಿಯಲ್ಲಿ ಬಂತು, ನಮಗೆ ಸತತವಾಗಿ 7 ಗಂಟೆ ಕೊಡಬೇಡಿ, ನಮಗೆ 4 ಗಂಟೆ ಕೊಡಿ, ಇನ್ನು ಬೇರೆ ಹೊತ್ತಿನಲ್ಲಿ 3 ಗಂಟೆ. ಯಾಕಂದ್ರೆ ನಮ್ಮ ಪಂಪ್ ಸೆಟ್ಗಳು ಅದು ಇದಾಗ್ತದೆ ಅಂದ್ಬಿಟ್ಟು ಅದಕ್ಕೆ ನೀರು ತಗೊಳ್ಳುವ ನೀರು ಬರಲಿಕ್ಕೆ ಸಮೇತ ಸ್ವಲ್ಪ ತಡ ಆಗ್ತದೆ ಅಂದ್ಬಿಟ್ಟು ಹೇಳಿದ್ರು. ಕೆಲವು ಕಡೆಯಲ್ಲಿ ಏನಾಗಿದೆ, ನಮಗೆ 7 ಅವರ್ಸ್ ಕೊಡಲಿ ನಮ್ಮ ಕೈಯಿಂದ ಏಕೆ ಸಾಧ್ಯತೆ ಇಲ್ಲ. ಫಾರ್ ಎಕ್ಸಾಂಪಲ್ ಮಂಡ್ಯದಲ್ಲಿ ಬೇಡಿಕೆ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಲಾಸ್ಟ್ ಮಳೆ ಬಂದಿದ್ದರಿಂದ ಬೇಡಿಕೆ ಬಹುಶಃ ಜಾಸ್ತಿ ಆಗ್ಬಿಟ್ಟಿದೆ. ಅದರಿಂದ ಒಂದೇ ಸಲ ನಮ್ಮ ಇದು ಸಬ್ಸ್ಟೇಷನ್ಗಳಿಗೆ ಕೆಪಾಸಿಟಿ ಅಷ್ಟಿಲ್ಲ. ಕೆಪಾಸಿಟಿ ಇಲ್ಲದಕ್ಕೋಸ್ಕರವಾಗಿ ಕೆಲವೊಂದು ಸತಿ ನಾವು 4 ಮತ್ತು 3 ಗಂಟೆ ಕೊಡ್ತಾ ಇದ್ದೀವಿ. ಈ ಫಾರೆಸ್ಟ್ ಏರಿಯಾದಲ್ಲಿ ಮಾತ್ರ ನಾವು ಆದಷ್ಟು ಹಗಲು ಹೊತ್ತು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಗಲು ಹೊತ್ತು ಕೊಡಬೇಕು. ಇವತ್ತು ನಾವು ಈ ಸ್ಮಾರ್ಟ್ ಮೀಟರ್ ಹಾಕಿದರೆ ಎಲ್ಲ ಕಡೆಯಲ್ಲಿ ನಾವು ಸ್ಮಾರ್ಟ್ ಮೀಟರ್ ಯಾಕೆ ಹಾಕ್ಲಿಕ್ಕೆ ಹೋಗಲಿಲ್ಲ ಅಂತ ಅದಕ್ಕೆ ಅವ್ರ ಗ್ರಾಹಕರೇ ದುಡ್ಡು ಕೊಡಬೇಕಾಗ್ತದೆ. ನಾವು ಸರ್ಕಾರದಿಂದ ಕೊಡೋದಿಲ್ಲ. ನಾವು ಈಗಾಗಲೇ ಸರ್ಕಾರದಿಂದ IP ಸೆಟ್ಗಳಿಗೆ ಸುಮಾರು 19,000 20,000 ಕೋಟಿ ಕೊಡ್ತಾ ಇದ್ದೀವಿ ಒಂದು ವರ್ಷಕ್ಕೆ. ಗೃಹಜ್ಯೋತಿ ಬೇರೆ, IP ಸೆಟ್ಗಳಿಗೆ ಮಾತ್ರ ಸರ್ಕಾರದಿಂದ ಕೊಡ್ತಾ ಇದ್ದೀವಿ. ಅದರಿಂದ ನಾವು ಎಲ್ಲ ಒಪ್ಪಂದ ರೈತರೊಟ್ಟಿಗೆಲ್ಲ ಒಪ್ಪಂದ ಮಾಡಿ 7 ಅವರ್ಸ್ ಕೊಡಲಿಕ್ಕೆ ಈಗಾಗಲೇ ಮಾಡಿದ್ವಿ. ಬಹುಶಃ ನೀವು ಏನು ಹೇಳಿದ್ರೆ, ಮಂಡ್ಯದಲ್ಲಿ ಆಗಲಿ ಶುಗರ್ ಕೇನ್, ನಾವು ಲಾಸ್ಟ್ ಇಯರ್ ರಾಯಚೂರಲ್ಲಿ ಅದೇ ಥರ ಆಗಿತ್ತು. ಅಧ್ಯಕ್ಷ ಸಭಾಪತಿಗಳೇ ಏನಾಗಿತ್ತು ಅಂದರೆ, ಅವರಿಗೆ ಆ 2 ಮಂತ್ಸಿಗೆ ಅಥವಾ 1.5 ಮಂತ್ಗೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಬೇಕಂತ ಹೇಳಿದ್ದಾರೆ, ಒನ್ಲಿ ಫಾರ್ ಆ ಕಟ್ಔಟ್ ಟೈಮಲ್ಲಿ. ಅದೇ ರೀತಿಯಲ್ಲಿ ಏನಾದರೂ ಮಂಡ್ಯದಲ್ಲಿ ಏನಾದರೂ ಅಥವಾ ಕಟ್ಔಟ್ ಟೈಮ್ ಬಂದುಬಿಟ್ಟು ಅದು ಸ್ವಲ್ಪ ಜಾಸ್ತಿ ಬೇಕಾದರೆ ನಾನು ನಮ್ಮ ಈ ಇಲಾಖೆ ಅಧಿಕಾರಿಗಳೊಟ್ಟಿಗೆ ಮಾತಾಡಿ ಅದಕ್ಕೇನಾದರೂ ಎಕ್ಸ್ಟ್ರಾ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಪರಿಶೀಲನೆ ಮಾಡ್ತೀನಿ. ನಾನು ಪ್ರಾಮಿಸ್ ಮಾಡೋದಿಲ್ಲ, ಪರಿಶೀಲನೆ ಮಾಡಿಬಿಟ್ಟು ನಂತರ ನಿಮಗೆ ಅದಕ್ಕೆ ಉತ್ತರ ಕೊಡ್ತೀನಿ. ನೋಡಿ, ನಾನು ನಾಲ್ಕು ವಿದ್ಯುತ್ ಕಂಪ್ನಿಗಳಿಗೆ ನೀವು ಪೂರ್ಣ ಪ್ರಮಾಣದಲ್ಲಿ ಅಡ್ವಾನ್ಸ್ ಆಗಿ ಹಣ ಕೊಟ್ಬಿಟ್ಟಿದ್ದೀರಿ ಸರ್. ಗೃಹ ಜ್ಯೋತಿನಲ್ಲಿ ಸಮರ್ಪಕವಾಗಿ ಆಗ್ತಾ ಇದೆ. ಈಗ ನಮ್ಮ ನಾರಾಯಣ ಸ್ವಾಮಿ ಅವರು ಸರ್ಕಾರ ದಿವಾಳಿ ಆಗಿದೆ, ಸರ್ಕಾರದ ದುಡ್ಡಿಲ್ಲ ಅಂತ ಅವಾಗ ಹೇಳ್ತಾ ಇರ್ತಾರೆ. ನೀವು ಸಂಪೂರ್ಣವಾಗಿ ಹಣವನ್ನು 4 ಕಂಪ್ನಿಗಳಿಗೆ ಪಾವತಿ ಮಾಡಿದ್ರೆ ತಮಗೆ ಅಭಿನಂದನೆಗಳು ಸಾಹೇಬ್ರೆ. ನನಗೆಲ್ಲ ಅಭಿನಂದನೆ. ನಿಜವಾಗಿ ನಮ್ಮ ಮುಖ್ಯಮಂತ್ರಿಗಳು ಈ ಗೃಹ ಜ್ಯೋತಿದಲ್ಲಿ ಅವರು ಬಜೆಟಲ್ಲೇ ಪ್ರೊವಿಷನ್ ಮಾಡ್ತಾರೆ. ಅವರು ಅಡ್ವಾನ್ಸ್ ಆಗಿ ಅವರೇ ಕೊಡ್ತಾ ಇದ್ದಾರೆ, ನಮ್ಮ ಇಲಾಖೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಹುಶಃ ಈ IP ಸೆಟ್ ವಿಚಾರದಲ್ಲಿ 2-3 ಪ್ರಾಬ್ಲಮ್ ಇದೆ. ಅದು ಮತ್ತೆ ನಾನು ನಿಮಗೆ ಮಾತಾಡ್ತೀನಿ. ಯಾಕಂದರೆ ಈ ಅಕ್ರಮ ಸಕ್ರಮ ನಾವು ಅದನ್ನು ಸ್ವಲ್ಪ ರೆಗ್ಯುಲರೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಇನ್ನೊಂದು ವರ್ಷದಲ್ಲಿ ಎಲ್ಲ ಅಕ್ರಮ ಸಕ್ರಮ ಮಾಡಿದ ಮೇಲೆ ನಿಮ್ಮೊಟ್ಟಿಗೆಲ್ಲ ಕರೆದು ಮಾತಾಡ್ತೀನಿ. ಈಗ ಮೊನ್ನೆ ನಮ್ಮ ಸುರೇಶ್ ಗೌಡರು ಒಂದು ಸಲಹೆ ಕೊಟ್ಟಿದ್ದಾರೆ, ನಮ್ಮ ಇದರಲ್ಲಿ BJP ಉಪನಾಯಕರು. ನೋಡಿ, ನೀವು ಹಣ ಇರುವವರಿಗೆಲ್ಲ ಕೊಡಬೇಡಿ, ಈ ಫ್ರೀ ಕೊಡಬೇಡಿ, ಯಾರು ನಿಜವಾಗಿ ಇದ್ದಾರೆ ಅವರಿಗೆ ಕೊಡಿ. ಇದರ ವಿಚಾರ ಈಗ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಈ ಅಕ್ರಮ ಸಕ್ರಮದೊಂದು ಹತೋಟಿಗೆ ಬಂದ ಮೇಲೆ ನಿಮ್ಮನ್ನೆಲ್ಲ ಕರೆಸಿ ಮಾತಾಡ್ತೀವಿ. ಯಾವ ರೀತಿಯಲ್ಲಿ ಈಗ 19,000 ಅಲ್ಲ 20,000 ಕೋಟಿ ಕೊಡಬೇಕಾದ್ರೆ ನಾವು ಈಗಾಗಲೇ ಕುಸುಮ್ C ಒಂದು ಮಾಡಿದ್ವಿ. ಕುಸುಮ್ C ಮತ್ತು B. ಕುಸುಮ್ ಸಿಯಲ್ಲಿ ಏನು ಮಾಡ್ತಾ ಇದ್ವಿ, ಈಗಾಗಲೇ ಸುಮಾರು 3,000 ಮೆಗಾವಾಟಿಗೆ ಈಗಾಗಲೇ ಟೆಂಡರ್ ಕರೆದಿದ್ವಿ. ಆ ಸಬ್ಸ್ಟೇಷನ್ ಎಲ್ಲಿದೆ ಅಲ್ಲಿಯೇ ಒಂದು ಮೆಗಾವಾಟಿಗೆ 3.5-4 ಎಕರೆ ಜಾಗ ಬೇಕಾಗ್ತದೆ. ಆ ಸಬ್ಸ್ಟೇಷನ್ ಕೆಪಾಸಿಟಿಗೆ ಅದರ ಪ್ರಕಾರವಾಗಿ ಲ್ಯಾಂಡ್ ಕೊಟ್ಟರೆ ನಾವು ಅಲ್ಲಿಯೇ ಉತ್ಪಾದನೆ ಮಾಡ್ತೀವಿ. ಅಲ್ಲೇ ಸಹ ನಾವು ಕರೆಂಟು ಹಗಲು ಹೊತ್ತು ಕರೆಂಟ್ ಕೊಡಲಿಕ್ಕೆ ನಾವು ಇದು ಮಾಡ್ತಾ ಇದ್ವಿ. ಅದಕ್ಕೆ ಎಲ್ಲ ತಾವು MLCಗಳು MLAಗಳು
ನಾನು ಎಲ್ಲ ಕಡೆನೂ ಹೋಗ್ತಾ ಇದ್ದೀನಿ. ಸ್ವಲ್ಪ ತಾವು ಮುತುವರ್ಜಿ ವಹಿಸಿದ್ರೆ ಅದು ಬೇಗ ಆಗ್ತದೆ. ಅದೇ ರೀತಿಯಲ್ಲಿ ಕುಸುಮ್ ಬಿ ಅದು ಸಮೇತ ಸುಮಾರು ಇವಾಗ 80% ಸಬ್ಸಿಡಿ ಕೊಡಲಿಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ. ಈಗ 12 ಜನ ವೆಂಡರ್ಸನ್ನು ನಾವು ಅವ್ರನ್ನ ಪ್ಯಾನೆಲ್ ಹಾಕಿದ್ದೀವಿ. ಕೃಷಿಕರು ಯಾರನ್ನ ಫಾರ್ಮ್ ಹೌಸ್ ಯಾರನ್ನ ಬೇಕಾದರೂ ಅವ್ರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರನ್ನ ಎಂಗೇಜ್ ಮಾಡ್ಕೋಬೋದು. ಅದರಲ್ಲಿ ಏನಿದೆ 80% ಫಾರ್ಮರ್ಸಿಗೆ ಬರೀ ನೀರು ಇರಬೇಕು, ಈಲ್ಡ್ ಸರ್ಟಿಫಿಕೇಟ್ ಇರಬೇಕು. ಬಾಕಿ ಪಂಪ್ ಸಮೇತ ಈ 80%ಅಲ್ಲಿ ಪಂಪ್ ಸಮೇತ ಬರ್ತದೆ. 20% ಅವ್ರು ಕೊಡಬೇಕಾಗುತ್ತೆ ಅಷ್ಟೇ. ಪಂಪ್ ಸಮೇತ ಅವರಿಗೆ ಫ್ರೀ ಆಗಿ ಸಿಗ್ತದೆ. ಬಾಕಿ ಎಲ್ಲ ವ್ಯವಸ್ಥೆಗಳು ಮಾಡ್ತೀವಿ. ಇದೆರಡು ಆದರೆ ಬಹುಶಃ ಸರ್ಕಾರಕ್ಕೆ ಒಳ್ಳೇದಾಗ್ತದೆ, ರೈತರಿಗೆ ಒಳ್ಳೇದಾಗ್ತದೆ. ಆ ರೀತಿಯಲ್ಲಿ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಇನ್ನೊಂದು ವರ್ಷದಲ್ಲಿ ಬಹುಶಃ ಒಂದು ಮಟ್ಟಿಗೆ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.